ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನೋಡಿ, ನಾನು ಮತ್ತು ನನ್ನ ಮೈದನ ಮಗ ಮತ್ತು ಅವನ ಅಮ್ಮ ಸಹ ಇದ್ದಾರೆ ಇಲ್ಲಿ. ನಾವೀಗ ನೋಡಿ ಒಂದು ಮರಕ್ಕೆ, ಹಲಸಿನ ಮರಕ್ಕೆ ಏಣಿಟ್ಟಿದ್ದೇವೆ. ಅಲ್ಲಿ 3 ಹಲಸಿನಕಾಯಿ ಇತ್ತು ಆಯಿತಾ. ಹಲಸಿನಕಾಯಿ ಅಂದರೆ ಕಪ್ಪಾಗಿದೆ, ಫುಲ್ ಕಪ್ಪಾಗಿದೆ, ಸೆಕೆ ಜಾಸ್ತಿ ಅಲ್ಲ ಈಗ, ಹಾಗೆ ಬಿಸಿಗೆ ಕಪ್ಪಾಗಿದೆ ಅದು ನಾವು ಕೊಯ್ದು ಕೆಳಗೆ ಹಾಕಿದ್ದೇವೆ. ಈಗ ನಾನಲ್ಲ, ಅವನೇ ಮಗನೇ ಕೊಯ್ದದು. ನೋಡಿ ಅಂತೆ ತೋರಿಸ್ತೇನೆ. ನೋಡಿ, ಇದಿಷ್ಟು ಕಪ್ಪಾಗಿದೆ ಗೊತ್ತುಂಟಾ. ನೋಡಿ, ಅದು ನಾನು ಒಂದೆಂತ ಮಾಡಿದೆ, ಅರ್ಧ ಕಟ್ ಮಾಡಿದೆ. ನೋಡಿ, ಒಳಗೆ ಒಳ್ಳೆದುಂಟಾಯ್ತಾ, ಒಳಗೆ ಏನಾಗಲಿಲ್ಲ, ಹೊರಗೆ ಮಾತ್ರ ಕಪ್ಪಾದದು. ನೋಡಿ, ಇವಳಲ್ಲಿ ಕೂತು ಚಂದ ಮಾಡಿ ತಿಂತಾ ಇದ್ದಾಳೆ. ಮರದ ಮೇಲೆ ಕೂತು ತಿಂತಾ ಇದ್ದಾಳೆ. ಮಗ ನೋಡಿ ನಗಾಡ್ತಾ ಇದ್ದಾನೆ. ಅವಳಿಗೆ ತುಂಬ ಇಷ್ಟ ಹಲಸಿನ ಹಣ್ಣು ಅಂದರೆ. ನಂಗೆ ಅಷ್ಟೇನು ಇಷ್ಟ ಇಲ್ಲ, ಆದರೂ ಒಮ್ಮೆ ವರ್ಷಕ್ಕೆ 1 ಸಲ 2 ಸಲ ಅಷ್ಟೇ. ಮಾತ್ರ ಉಂಟಲ್ಲ, ಹಲಸಿನ ಬೀಜ ಉಂಟಲ್ಲ, ಈ ಬೇಸಿಗೆದು ಬೀಜ ಅಂದರೆ ಅದು ಮಾತ್ರ ನಾನು ಬಿಸಾಡಲಿಕ್ಕಿಲ್ಲ. ಅದು ಪಲ್ಯಕ್ಕೆಲ್ಲ ಒಳ್ಳೆಯದಾಗ್ತದೆ. ಅಂದರೆ ಹಲಸಂಡೆ ಪಲ್ಯ, ತೊಂಡೆಕಾಯಿ ಪಲ್ಯ, ಅದಕ್ಕೆಲ್ಲ ಮಿಕ್ಸ್ ಆಗಿ ಹಾಕಲಿಕ್ಕೆ ಒಳ್ಳೆಯದಾಗ್ತದೆ. ನಾವು ಮತ್ತು ಮಳೆಗಾಲದಲ್ಲಿ ನಮ್ಗೆ ಅದು ಬೇಕಾಗಿಲ್ಲಲ್ಲ, ಮಳೆಗಾಲದಲ್ಲಿ ಮೊಳಕೆ ಬರ್ತದೆ. ಮತ್ತು ಹಲಸಿನ ಹಣ್ಣು ಸಹ ಹಾಗೆ ಜ್ವರ ಬರ್ತದೆ ತಿನ್ನುವಾಗ. ಮಳೆ ನೀರಿದಾದ ಹಲಸಿನ ಹಣ್ಣು ತಿನ್ನಲಿಕ್ಕೆಲ್ಲ ಆಗೋದಿಲ್ಲಲ್ಲ, ಈ ಟೈಮೇ ಸಿಕ್ಕಬೇಕು ಮಾತ್ರ. ಇದಂದರೆ ಮರ ನಮ್ಮ ಮನೆ ಸೈಡ್ ಕಾಡು, ತುಂಬ ಕಾಡು, ನಾವು ಅಲ್ಲಿ ಹೋಗ್ತಾ ಇಲ್ಲ ಆಯಿತು. ಈಗ ಮರದ ಸ್ವಲ್ಪ ಕಡ್ದಾಕಿದ್ದೇವೆ. ನಾವು ಮೊನ್ನೆ ಮರದ ವೀಡಿಯೋ ತೋರಿಸಿದ್ದೇನೆ, ಕಡ್ದಾಕಿದೆಲ್ಲ. ಇಲ್ಲಿ ನೋಡಿ ಅಂತೆ, ನಮ್ಮದೊಬ್ಬರು ಫ್ರೆಂಡ್ ಬರ್ತಾ ಇದ್ದಾರೆ. ಫ್ರೆಂಡ್ ಅಂದರೆ ನಾ ಬ್ಯಾಂಕಿನಲ್ಲಿ ಒಟ್ಟಿಗೆ ವರ್ಕ್ ಮಾಡುವವರು. ಅವರು ನಮ್ಮನ್ನು ನೋಡಿ ನಾವಿದ್ದಲ್ಲಿಗೆ ಬಂದರು ಅವರು. ಹಾಗೆ ಮತ್ತು ಅವರು ಸಹ ಅಲ್ಲೇ ನಿಂತು ಒಂದು 2 ಹಲಸಿನ ಸೊಳೆ ಪೀಸನ್ನೆಲ್ಲ ತಿಂದರು ಅವರು. ಅವರೊಟ್ಟಿಗೆ ಇನ್ನೊಬ್ಬರು ಸಹ ಇದ್ರು, ಅವರು ಬರಲಿಲ್ಲ. ಅಂದರೆ ಅಲ್ಲಿ ತುಂಬ ಕಾಡು ಮತ್ತು ಮುಳ್ಳುಂಟು, ಹಾಗೇನು ಬರಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ ಅಲ್ಲಿಗೆ. ಹಾಗೆ ಅವರಿಗೆ ಸಹ ಅಂದರೆ ಹಲಸಿನ ಅವರಿಗೆ ಸಹ ತುಂಬ ಇಷ್ಟ. ಅವರು ಅಲ್ಲಿ ಪಾಪ ಓಡಿ ಬಂದರು ತಿನ್ನಲಿಕ್ಕಾಗಿ. ಹಾಗೆ ಮತ್ತು ನಾವೆಲ್ಲ ಸೇರಿ ಸ್ವಲ್ಪ ಹಲಸಿನ ಹಣ್ಣೆಲ್ಲ ತಿಂದೆವು. ನೋಡಿ ಅಂತೆ, ಈಗ ಬಾಕಿದ್ದನ್ನು ಕೊಯ್ದು ಕ್ಲೀನ್ ಮಾಡಿ ಮನೆಗೆ ತಗೊಂಡು ಹೋಗ್ತಾ ಇದ್ದೇವೆ. ಇಷ್ಟೇ ಇರೋದು ಇವತ್ತಿನ ಈ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.